ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗ್ ನಾನು ಶುರು ಮಾಡ್ತಿರೋದು ಅಜ್ಜಿ ಮನೆಯಿಂದ. ನಾನಿವತ್ತು ಹೊರಟಿರೋದು ಕೆಲಸಕ್ಕೆ. ಇವತ್ತು ಕೆಲಸ ಅರ್ಧ ದಿನ, ಹಾಗಾಗಿ ನಾನು ಬಸ್ಸಲ್ಲಿ ಹೋಗುವಂತ ಒಮ್ಮೆ ಯೋಚಿಸಿದೆ. ಬಸ್ಸಲ್ಲಿ ಕೂಡ ಹೋಗದೆ ಸುಮಾರು ಟೈಮ್ ಆಗಿತ್ತು, ಅದಕ್ಕೆ ಬಸ್ಸಲ್ಲಿ ಹೋಗುವಂತ ಯೋಚಿಸಿ ಗಾಡಿಯನ್ನು ಅಜ್ಜಿ ಮನೆಯಲ್ಲೇ ಇಟ್ಟೆ. ಇಲ್ಲಿ ಗಂಟೆಗೊಮ್ಮೆ ಬಸ್ ಇರೋದ್ರಿಂದ ಒಮ್ಮೆ ಬಸ್ ಮಿಸ್ ಆದರೆ ಮತ್ತೆ ಇನ್ನು 1 ಗಂಟೆ ಕಾಯಬೇಕು. ನನಗೆ 9:00ವರೆಗೆ ಕೆಲಸ ಸ್ಟಾರ್ಟ್ ಆಗೋದ್ರಿಂದ ಬೇಗ ರೀಚ್ ಆಗ್ಬೋದು ಅಂತ ಹೇಳಿ ಈ ಬಸ್ಸಲ್ಲಿ ಹೊರಟೆ. ಬಸ್ ಹೋಗೋ ಸ್ಪೀಡ್ ನೋಡ್ತಾ ಇದ್ದರೆ ನಾನಿವತ್ತು 10:30 ಆದರೂ ರೀಚ್ ಆಗೋದಿಲ್ಲ ಅಂತ ಎಣಿಸ್ತಾ ಇದ್ದೆ. ಈ ಬಸ್ಸಲ್ಲಿ ಬಂದ ಮೇಲೆ ನನ್ನ ಪರಿಸ್ಥಿತಿ ಹೇಗಿತ್ತು ಹೇಳಿದರೆ, ಆಚೆ ಇಳಿಯುವಾಗೆಯೂ ಇಲ್ಲ, ಈಚೆ ಕೂತ್ಕೊಳ್ಳುವಾಗೆಯೂ ಇರಲಿಲ್ಲ. ಮತ್ತೆಂತ ಮಾಡೋದು, ಬಸ್ ಒಮ್ಮೆ ಹತ್ತಿ ಆಗಿದೆ, ಟಿಕೆಟ್ ಮಾಡಿ ಆಗಿದೆ, ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಮನಸ್ಸಲ್ಲಿ ಯೋಚಿಸಿದೆ, ಈ ಬಸ್ಸಲ್ಲಿ ಹೋಗೋದಕ್ಕಿಂತ ಗಾಡಿಯಲ್ಲಿ ಹೋಗಿದರೆ ಬೇಗ ರೀಚ್ ಕೂಡ ಆಗ್ತಿದ್ದೆ ಅಂತ. ಮತ್ತು ನಾವು ಹೇಗೂ ಎಂ.ಜೆ ಮಾತ್ರ 9:15ಗೆ ಬಂದು ರೀಚ್ ಆದ್ವಿ. ಇನ್ನು 15 ನಿಮಿಷದಲ್ಲಿ ಉಡುಪಿಗೆ ರೀಚ್ ಆಗ್ಬೋದು ಅಂತ ಯೋಚಿಸಿದೆ. ಖುಷಿ ಕೂಡ ಆಯಿತು. ಆದರೆ ಆವಾಗಲೇ ಒಂದು ಕಾನಿಮೆ ಟ್ವಿಸ್ಟ್ ಇತ್ತು. ಟ್ವಿಸ್ಟ್ ಏನಂತ ಹೇಳಿದರೆ, ಬಸ್ ಎಂ.ಜೆಮಿಂದ ಒಳದಾರಿಯಾಗಿ ತಾಲೂಕು ಆಫೀಸಾಗಿ ಹೋಗೋ ದಾರಿಯಾಗಿ ಹೊರಟಿತು. ಮೊದಲೇ ಲೇಟ್ ಆಗಿದೆ, ಪುನಃ ಒಳದಾರಿಯಿಂದಾಗಿ ಹೋಗಲಿಕ್ಕೆ ಸುಮಾರು ಹೊತ್ತು ಬೇಕು. ಅಲ್ಲಿ ನಿಲ್ಲಿಸಿ ಚಿಕ್ಕ ರೋಡ್ ಕೂಡ ಆಗಿದ್ದರಿಂದ ತಾಲೂಕು ಆಫೀಸ್ ರೀಚ್ ಆಗಲಿಕ್ಕೆ ಅರ್ಧ ಗಂಟೆ ಬೇಕಾಯಿತು. ಅಲ್ಲಿಗೆ 9:45 ಆಗಿತ್ತು. ಅಂತೂ ಇಂತೂ ಉಡುಪಿಗೆ ಬಂದು ರೀಚ್ ಆದ್ವಿ. ನಂತರ ಬೇಗ ಬಸ್ನಲ್ಲಿ ಇಳಿದು ಸೀದಾ ಇನ್ನೊಂದು ಬಸ್ ಹತ್ತಿ ಕೆಲಸಕ್ಕೆ ಹೋಗುವಂತ ಎಣಿಸಿದೆ. ಆದರೆ ಬೇಡ, ಇನ್ನೊಂದು ಬಸ್ ಹತ್ತಿದರೆ ಸುಮಾರು ಲೇಟ್ ಆಗ್ತದೆ ಅಂತ ಹೇಳಿ ನಡ್ಕೊಂಡೇ ಹೊರಟೆ ನಾನು. ಸೊ ಹೊರಡಲಿಕ್ಕೆ 10 ನಿಮಿಷ ಇತ್ತು, ಅದಕ್ಕೆ ಇನ್ನು ಬೇಗ ನಡ್ಕೊಂಡು ಹೋದರೆ 10 ನಿಮಿಷದಲ್ಲಿ ಬೇಗ ಮುಟ್ಬೋದು ಅಂತ ಹೇಳಿ ನಾನು ನಡ್ಕೊಂಡೇ ಹೊರಟೆ. ಫೈನಲ್ ನಾನು ಕೆಲಸದ ಹತ್ರ ಬಂದು ರೀಚ್ ಆದೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.